ಇತ್ತೀಚೆಗೆ ನಡೆದಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರ ಬಿಡುಗಡೆಯಾಗಿದೆ. ಸಮ್ಮೇಳನದ ಒಟ್ಟು ಖರ್ಚು ವೆಚ್ಚದ ಕುರಿತಂತೆ ಲೆಕ್ಕಪತ್ರವನ್ನ ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ. ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಜಿಲ್ಲಾಡಳಿತ ಸಮ್ಮೇಳನದ ಖರ್ಚು ವೆಚ್ಚದ ಲೆಕ್ಕಪತ್ರ ಬಿಡುಗಡೆ ಮಾಡಿರೋದು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಲೆಕ್ಕವನ್ನ ಡಿಸಿ ಸಾರ್ವಜನಿಕರ ಮುಂದಿಟ್ಟಿದ್ದಾರೆ. ಇದೇ ಕಳೆದ ಡಿಸೆಂಬರ್ 20, 21, 22ನೇ ತಾರೀಕು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಈ 3 ದಿನಗಳ ಸಾಹಿತ್ಯ ಸಮ್ಮೇಳನಕ್ಕೆ ಒಟ್ಟು ಬಿಡುಗಡೆ ಆಗಿದ್ದು ಸರ್ಕಾರದ ಅನುದಾನದ ಹಣ 30 ಕೋಟಿ ರೂಪಾಯಿ. ಸದ್ಯ ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿಕೆ ಆಗಿದೆ ಅನ್ನುವಂತಹ ಲೆಕ್ಕಪತ್ರ ಇವತ್ತು ಬಿಡುಗಡೆ ಆಗಿರೋದು ಸಚಿವರ ನೇತೃತ್ವದಲ್ಲಿ. ಈಗ 30 ಕೋಟಿನಲ್ಲಿ ಉಳಿದಿರೋ ಹಣ ಏನಿದೆಯಲ್ಲ ಅದನ್ನ ಮಂಡ್ಯ ಜಿಲ್ಲೆಯ ಕನ್ನಡ ಭವನ ನಿರ್ಮಾಣಕ್ಕೆ ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ನನಗೆ ಒಟ್ಟು ಸಮ್ಮೇಳನಕ್ಕೆ ವಾಸ್ತವವಾಗಿ ವೆಚ್ಚವನ್ನು ಬರೆಸಿರ್ತಕ್ಕಂಥದ್ದು 25 ಕೋಟಿ 39 ಲಕ್ಷ. ಅದು ಟೋಟಲ್ ವೆಚ್ಚ. ಅದನ್ನ ನೆಕ್ಸ್ಟ್ GSTಗೆ 3 ಕೋಟಿ 17 ಲಕ್ಷ GST ಹೋಗಿದೆ. ಮತ್ತೆ MCAಗೆ ಸರ್ವಿಸ್ ಚಾರ್ಜು 1 ಕೋಟಿ 8 ಲಕ್ಷ ಹೋಗಿದೆ. ಅವೆಲ್ಲ ಸೇರಿದರೆ 29 ಕೋಟಿ 65 ಲಕ್ಷ 7,226. ನಾವು ನಿವ್ವಳ ಮೊತ್ತ ಅಂತ ಏನು ಕರಿತೀವಿ ಅದು 25 ಕೋಟಿ 39 ಆಗಿದೆ. ಇದೆಲ್ಲ ಕಳೆದು ನಮಗೆ 2 ಕೋಟಿ 53 ಲಕ್ಷದ 61,166 ಉಳಿತಾಯ ಆಗಿರ್ತಕ್ಕಂಥದ್ದನ್ನ ತಮಗೆ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಯೋಜನೆ, ಅದಕ್ಕೆ ಸಂಬಂಧಪಟ್ಟಂತ ವೆಚ್ಚದ ಕುರಿತು, ಲೆಕ್ಕಪತ್ರದ ಕುರಿತು ಎಷ್ಟು ಅನುದಾನ ಬಿಡುಗಡೆ ಆಗಿತ್ತು, ಎಷ್ಟು ವೆಚ್ಚವನ್ನ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಒಂದು ಲೆಕ್ಕ ಪರಿಶೋಧನೆ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ಡಿಸೆಂಬರ್ 20, 21, 22 3 ದಿನಗಳ ಕಾಲ ಈ ಒಂದು ಸಮ್ಮೇಳನವನ್ನ ಎಲ್ಲರ ಸಹಕಾರದಿಂದ ಅರ್ಥಪೂರ್ಣವಾಗಿ ಮತ್ತೆ ವೈಭವಿತವಾಗಿ ಯಶಸ್ವಿಯಾಗಿ ನಾವು ಆಯೋಜನೆಯನ್ನ ಮಾಡಿದ್ದೇವೆ. ಒಟ್ಟು 30 ಕೋಟಿ ಅನುದಾನಕ್ಕೆ ಸರ್ಕಾರದ ಬಿಡುಗಡೆ ಆಗಿತ್ತು. 2ನೇ ಅನುಬಂಧ ತಾವು ನೋಡಬಹುದು. 2ನೇ ಅನುಬಂಧದಲ್ಲಿ ಮಳಿಗೆಗಳು ನಮಗೆ ವಾಣಿಜ್ಯ ಮಳಿಗೆಗಳಿಂದ ಬಂದಿರುವಂಥ ದುಡ್ಡು, ಪುಸ್ತಕ ಮಳಿಗೆಯಿಂದ ಬಂದಿರತಕ್ಕಂಥ ದುಡ್ಡು, ನೋಂದಣಿಯಿಂದ ಬಂದಿರತಕ್ಕಂಥ ದುಡ್ಡು, ಮತ್ತೆ ಟ್ರೆಜರಿನಲ್ಲಿ ಇಲ್ಲದೆ ಇರುವಂತಹ ನಾನ್ HRMS ಎಂಪ್ಲಾಯಿಗಳು ದುಡ್ಡು ಕೊಟ್ಟಿರುವಂಥದ್ದು, ಕೊನೆಗೆ ಬೇರೆ ಬೇರೆ ಬ್ಯಾಂಕ್ MDCC ಬ್ಯಾಂಕ್ ಅವರು, MRN ಶುಗರ್ ಅವರು ಕೊಟ್ಟಿರುವಂಥ ದುಡ್ಡುಗಳು ಅಕೌಂಟ್ ನಾವು ಓಪನ್ ಮಾಡಿದ್ವಿ. ಅದರಲ್ಲಿ 1 ಕೋಟಿ 20 ಲಕ್ಷದ 54,176 ಅದು ನನಗೆ ರಿಸೀವ್ ಆಗಿರುವಂಥದ್ದು. ನನಗೆ ಒಟ್ಟು ಸಮ್ಮೇಳನಕ್ಕೆ ವಾಸ್ತವವಾಗಿ